ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ನಮ್ಮ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದ್ದಾರೆ, ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ. ಆಮೇಲೆ ಇಡೀ ರಾಜ್ಯಾದ್ಯಂತ ರಕ್ತದ ಕೊರತೆ ಇದೆ. ಯಾರಾದರೂ ಅದರ ಬಗ್ಗೆ ಆಲೋಚನೆ ಮಾಡ್ತಾರಾ? ಇಲ್ಲ. ಕೊಡಲಿ, ರಕ್ತದಾನ ಮಾಡಲಿ, ನೋಡೋಣ. ಇನ್ನು ಜೈಲಿಗೆ ಹೋದಂಥ ದರ್ಶನ್ ಅವರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು DCP ಗಿರೀಶ್ ಅನೇಕ ಬುದ್ಧಿವಾದಗಳನ್ನು ಹೇಳಿದ್ರಂತೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಅಲ್ಲಿ ವಿಲ್ಸನ್ ಗಾರ್ಡನ್, ನಾಗ ಮುಂತಾದ ರೌಡಿಗಳಿದ್ದಾರೆ, ಅವರ ಸಹವಾಸ ಮಾಡಬೇಡಿ, ನೀವು ಎಷ್ಟು ಅದ್ಭುತವಾಗಿ ಒಳಗಿರ್ತೀರೋ ಅಷ್ಟೇ ಒಳ್ಳೆಯದು ನಿಮಗೆ ಅನ್ನುವಂಥ ರೀತಿಯಲ್ಲಿ ಒಂದು ನೀತಿ ಪಾಠವನ್ನು ಹೇಳಿ ಕಳಿಸಿದ್ರಂತೆ. ಆದರೆ ದರ್ಶನ್ ಅದಾವುದನ್ನು ಕೇಳಲಿಲ್ಲ. ಹಾಗಾಗಿ ಇವತ್ತು ಬಳ್ಳಾರಿಗೆ ಶಿಫ್ಟ್ ಆಗಿ ಫ್ರೆಂಡ್ಗಳಿಂದ ದೂರ ಆಗುವಂಥ ಸಂದರ್ಭ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಒಂದು ಸ್ಟೋರಿ. ಕಮಿಷನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರ, ಸಹವಾಸ ದೋಷದಿಂದ ಕೆಟ್ಟ ಸಾರಥಿ. ಅದೇನ್ ಗತ್ತು, ಅದೇನ್ ಗಮ್ಮತ್ತು. ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾ ಇದ್ದ. ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್, DCP ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ, ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ, ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ. ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು, ನಾಗ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ. ಜೈಲಿನಲ್ಲಿ ರೌಡಿಗಳ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡವಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ. ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ, ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ನಮ್ಮ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದ್ದಾರೆ, ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ. ಆಮೇಲೆ ಇಡೀ ರಾಜ್ಯಾದ್ಯಂತ ರಕ್ತದ ಕೊರತೆ ಇದೆ. ಯಾರಾದರೂ ಅದರ ಬಗ್ಗೆ ಆಲೋಚನೆ ಮಾಡ್ತಾರಾ? ಇಲ್ಲ. ಕೊಡಲಿ, ರಕ್ತದಾನ ಮಾಡಲಿ, ನೋಡೋಣ. ಇನ್ನು ಜೈಲಿಗೆ ಹೋದಂಥ ದರ್ಶನ್ ಅವರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು DCP ಗಿರೀಶ್ ಅನೇಕ ಬುದ್ಧಿವಾದಗಳನ್ನು ಹೇಳಿದ್ರಂತೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಅಲ್ಲಿ ವಿಲ್ಸನ್ ಗಾರ್ಡನ್, ನಾಗ ಮುಂತಾದ ರೌಡಿಗಳಿದ್ದಾರೆ, ಅವರ ಸಹವಾಸ ಮಾಡಬೇಡಿ, ನೀವು ಎಷ್ಟು ಅದ್ಭುತವಾಗಿ ಒಳಗಿರ್ತೀರೋ ಅಷ್ಟೇ ಒಳ್ಳೆಯದು ನಿಮಗೆ ಅನ್ನುವಂಥ ರೀತಿಯಲ್ಲಿ ಒಂದು ನೀತಿ ಪಾಠವನ್ನು ಹೇಳಿ ಕಳಿಸಿದ್ರಂತೆ. ಆದರೆ ದರ್ಶನ್ ಅದಾವುದನ್ನು ಕೇಳಲಿಲ್ಲ. ಹಾಗಾಗಿ ಇವತ್ತು ಬಳ್ಳಾರಿಗೆ ಶಿಫ್ಟ್ ಆಗಿ ಫ್ರೆಂಡ್ಗಳಿಂದ ದೂರ ಆಗುವಂಥ ಸಂದರ್ಭ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಒಂದು ಸ್ಟೋರಿ. ಕಮಿಷನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರ, ಸಹವಾಸ ದೋಷದಿಂದ ಕೆಟ್ಟ ಸಾರಥಿ.
ಅದೇನ್ ಗತ್ತು ಅದೇನ್ ಗಮ್ಮತ್ತು. ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾ ಇದ್ದ. ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್, ಡಿಸಿಪಿ ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ, ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ, ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ. ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು, ನಾಗ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ. ಜೈಲಿನಲ್ಲಿ ರೌಡಿಗಳ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡವಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ. ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ, ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ, ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ನಮ್ಮ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದರೆ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ. ಆಮೇಲೆ ಇಡೀ ರಾಜ್ಯಾದ್ಯಂತ ರಕ್ತದ ಕೊರತೆ ಇದೆ, ಯಾರಾದರೂ ಅದರ ಬಗ್ಗೆ ಆಲೋಚನೆ ಮಾಡ್ತಾರಾ? ಇಲ್ಲ. ಕೊಡಲಿ, ರಕ್ತದಾನ ಮಾಡಲಿ, ನೋಡೋಣ. ಇನ್ನು ಜೈಲಿಗೆ ಹೋದಂಥ ದರ್ಶನ್ ಅವರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು ಡಿಸಿಪಿ ಗಿರೀಶ್ ಅನೇಕ ಬುದ್ಧಿವಾದಗಳನ್ನು ಹೇಳಿದ್ರಂತೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮುಂತಾದ ರೌಡಿಗಳಿದ್ದಾರೆ, ಅವರ ಸಹವಾಸ ಮಾಡಬೇಡಿ, ನೀವು ಎಷ್ಟು ಅದ್ಭುತವಾಗಿ ಒಳಗಿರ್ತೀರೋ ಅಷ್ಟೇ ಒಳ್ಳೆಯದು ನಿಮಗೆ ಅನ್ನುವಂಥ ರೀತಿಯಲ್ಲಿ ಒಂದು ನೀತಿ ಪಾಠವನ್ನು ಹೇಳಿ ಕಳಿಸಿದ್ರಂತೆ. ಆದರೆ ದರ್ಶನ್ ಅದಾವುದನ್ನು ಕೇಳಲಿಲ್ಲ. ಹಾಗಾಗಿ ಇವತ್ತು ಬಳ್ಳಾರಿಗೆ ಶಿಫ್ಟ್ ಆಗಿ ಫ್ರೆಂಡ್ಗಳಿಂದ ದೂರ ಆಗುವಂಥ ಸಂದರ್ಭ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಒಂದು ಸ್ಟೋರಿ. ಕಮಿಷನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರ, ಸಹವಾಸ ದೋಷದಿಂದ ಕೆಟ್ಟ ಸಾರಥಿ. ಅದೇನ್ ಗತ್ತು ಅದೇನ್ ಗಮ್ಮತ್ತು. ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾ ಇದ್ದ. ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್, ಡಿಸಿಪಿ ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ, ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ, ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ. ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು, ನಾಗ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ. ಜೈಲಿನಲ್ಲಿ
ರೌಡಿಗಳ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡವಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ. ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ. ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ನಮ್ಮ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದರೆ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ. ಆಮೇಲೆ ಇಡೀ ರಾಜ್ಯಾದ್ಯಂತ ರಕ್ತದ ಕೊರತೆ ಇದೆ. ಯಾರಾದರೂ ಅದರ ಬಗ್ಗೆ ಆಲೋಚನೆ ಮಾಡ್ತಾರಾ? ಇಲ್ಲ. ಕೊಡಲಿ, ರಕ್ತದಾನ ಮಾಡಲಿ, ನೋಡೋಣ. ಇನ್ನು ಜೈಲಿಗೆ ಹೋದಂಥ ದರ್ಶನ್ ಅವರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು DCP ಗಿರೀಶ್ ಅನೇಕ ಬುದ್ಧಿವಾದಗಳನ್ನು ಹೇಳಿದ್ರಂತೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಅಲ್ಲಿ ವಿಲ್ಸನ್ ಗಾರ್ಡನ್, ನಾಗ ಮುಂತಾದ ರೌಡಿಗಳಿದ್ದಾರೆ, ಅವರ ಸಹವಾಸ ಮಾಡಬೇಡಿ, ನೀವು ಎಷ್ಟು ಅದ್ಭುತವಾಗಿ ಒಳಗಿರ್ತೀರೋ ಅಷ್ಟೇ ಒಳ್ಳೆಯದು ನಿಮಗೆ ಅನ್ನುವಂಥ ರೀತಿಯಲ್ಲಿ ಒಂದು ನೀತಿ ಪಾಠವನ್ನು ಹೇಳಿ ಕಳಿಸಿದ್ರಂತೆ. ಆದರೆ ದರ್ಶನ್ ಅದಾವುದನ್ನು ಕೇಳಲಿಲ್ಲ. ಹಾಗಾಗಿ ಇವತ್ತು ಬಳ್ಳಾರಿಗೆ ಶಿಫ್ಟ್ ಆಗಿ ಫ್ರೆಂಡ್ಗಳಿಂದ ದೂರ ಆಗುವಂಥ ಸಂದರ್ಭ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಒಂದು ಸ್ಟೋರಿ. ಕಮಿಷನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರ. ಸಹವಾಸ ದೋಷದಿಂದ ಕೆಟ್ಟ ಸಾರಥಿ. ಅದೇನ್ ಗತ್ತು, ಅದೇನ್ ಗಮ್ಮತ್ತು. ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾ ಇದ್ದ. ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್, DCP ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ, ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ, ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ. ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು, ನಾಗ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ. ಜೈಲಿನಲ್ಲಿ ರೌಡಿಗಳ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡವಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ. ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ. ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.